ಬೆಳಗಾವಿ ಡಿಸಿಸಿ ಬ್ಯಾಂಕು, ಬಿಜಾಪುರ ಡಿಸಿಸಿ ಬ್ಯಾಂಕು, ಬಾಗಲಕೋಟೆ ಡಿಸಿಸಿ ಬ್ಯಾಂಕು, ಅಪೆಕ್ಸ್ ಬ್ಯಾಂಕು, ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಕೃಷಿಕರಿಗೆ ಸಾಲವನ್ನು ಕೊಡ್ತಕ್ಕಂಥ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳ ಅಧ್ಯಕ್ಷ. ಈ ಎಲ್ಲಾ ಬ್ಯಾಂಕ್ಗಳು ರಾಯಚೂರು ಕೂಡ ಹಿಡ್ಕೊಂಡು ಅನೇಕ ಡಿಸಿಸಿ ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಬೆಳೆ ಸಾಲವನ್ನು ಕೊಡ್ತೀವಿ ಅಧ್ಯಕ್ಷ. ಈ ಬೆಳೆ ಸಾಲ ನಾವು ಯಾವ ರೀತಿ ಕೊಡ್ತೀವಿ ಅಂದ್ರೆ ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲವನ್ನು ಕೊಡ್ತೀವಿ. ರೈತರಿಗೆ ಬಹಳ ದೊಡ್ಡ ಅದೊಂದು ಸಹಾಯ ಆಗ್ತಕ್ಕಂಥ ಯೋಜನೆ. ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಕ್ಕಂಥ ಬಹುತೇಕ ಅತಿ ಹೆಚ್ಚು ಅದರ ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ. ಆ ಉತ್ತರ ಕರ್ನಾಟಕದ ಜನರಿಗೆ ಇವತ್ತು ನಾವು ಯಾವ ಪದ್ಧತಿಯಲ್ಲಿ ಕೊಡ್ತಿದ್ವಿ ಅಂದ್ರೆ, ಬಸನಗೌಡರಿಗೆ ಗೊತ್ತಿದೆ, ಅವರು ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ನಬಾರ್ಡ್ದವರು ನಮಗೆ ಪ್ರತಿ ವರ್ಷ 40% ನಾವು ಸಾಲ ಹಂಚಿರೋದ್ರಲ್ಲಿ 1,000 ಕೋಟಿ ನಾವು ಸಾಲ ಹಚ್ಚಿದ್ರೆ 400 ಕೋಟಿ ಅವ್ರು ಕೊಡ್ತಾರೆ, 600 ಕೋಟಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳ ಸಾರ್ವಜನಿಕರಿಂದ ಡಿಪಾಸಿಟ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಅದರಿಂದ ನಾವು ರೈತರಿಗೆ ಸಾಲವನ್ನು ಕೊಡ್ತೀವಿ. ಅದರದ ಬಡ್ಡಿ ಕೇಂದ್ರ ನಮ್ಮ ರಾಜ್ಯ ಸರ್ಕಾರ ಕೊಡ್ತೀವಿ. ಇವತ್ತು ಅಧ್ಯಕ್ಷರೇ ಏನಾಗಿದೆ ಅಂದ್ರೆ, ಈ ವರ್ಷಕ್ಕೆ ಏನು 40% ನಬಾರ್ಡ್ ಮುಖಾಂತರ ಸಾಲವನ್ನ ಕರ್ನಾಟಕಕ್ಕೆ ಕೊಡ್ತಾ ಇದ್ವಿ. ಅದು ದೇಶ ಮಟ್ಟದಲ್ಲಿ ಆಗಿದೆ, ಕೇವಲ ಕರ್ನಾಟಕ ಅಂತಲ್ಲ. ಇವತ್ತು ಕೇಂದ್ರ ಸರ್ಕಾರ ಎಲ್ಲಿ ತಂದು ನಿಲ್ಲಿಸಿದೆ ಅಂದ್ರೆ 10% ತಂದು ನಿಲ್ಲಿಸಿದೆ. ಕೇವಲ 10%. ಇವತ್ತು ಯಾವ ಆರ್ಥಿಕವಾಗಿ ಬಲಗಳಿದಾವೋ ಅವರಿಗೆ ಸಾಲವನ್ನು ಹೆಚ್ಚು ಕೊಡ್ಲಿಕ್ಕೆ ಆಗಲ್ಲ. ಈ ಮೈಸೂರು ಆ ಭಾಗದಲ್ಲಿ ಇರ್ತಕ್ಕಂಥ ಏನು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಿದ್ದಾವೆ, ಹಣಕಾಸಿನಿಂದ ಅಷ್ಟು ಬಲಿಷ್ಠವಾಗಿಲ್ಲ. ಒಂದು ವೇಳೆ ನಬಾರ್ದವರು ಇದನ್ನು ಸಾಲವನ್ನ ಸಂಪೂರ್ಣವಾಗಿ ಕಡಿತ ಮಾಡಿದ್ರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರಿಗೆ ಸಾಲವನ್ನು ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಇದನ್ನು ಕೂಡ ಅರ್ಥ ಮಾಡ್ಕೋಬೇಕು ಕೇಂದ್ರ ಸರ್ಕಾರ. ಇವತ್ತು ಕೇಂದ್ರ ಸರ್ಕಾರ ಏನು ರೈತರ ಆದಾಯವನ್ನ ದುಗುಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡಿದೆಯೋ, ಆ ಕನಸು ನನಸಾಗಬೇಕಾದ್ರೆ ಕೇಂದ್ರ ಸರ್ಕಾರದ ಸ್ವಾಮ್ಯತ್ವದಲ್ಲಿರ್ತಕ್ಕಂಥ ನಬಾರ್ಡ್ ಬ್ಯಾಂಕಿನಿಂದ 50% ಆದರೂ ಸಹಿತ ಅವರು ಕೊಟ್ಟಾಗ ಮಾತ್ರ ರೈತ ಸಾಲವನ್ನ ಪಡ್ಕೊಂಡು, ಬಡ್ಡಿ ರಹಿತದಿಂದ ಇವತ್ತು ಸಾಲವನ್ನು ಪಡ್ಕೊಂಡಿರ್ತಕ್ಕಂಥ ರೈತ ಸ್ವಲ್ಪ ಸಬಲ ಆಗ್ಲಿಕ್ಕೆ ಅದು ಸಾಧ್ಯ ಆಗ್ತಿದೆ. ಆ ಕೆಲಸವನ್ನ ಈ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎರಡೂ ಪಕ್ಷದ ಲೋಕಸಭಾ ಸದಸ್ಯರು 28 ಜನ ಇದನ್ನ ಲೋಕಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಕನಿಷ್ಠ 50% ಸಾಲವನ್ನ ಕೊಡ್ತಕ್ಕಂಥ ಕೆಲಸ ಅದು ಕೇಂದ್ರ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ವಿನಂತಿಯನ್ನು ಮಾಡ್ಕೋತೀನಿ. ಅಧ್ಯಕ್ಷರೇ, ಇನ್ನು ಕೊನೆಯದಾಗಿ ಒಂದೆರಡು ಸಣ್ಣ ಪುಟ್ಟ ವಿಷಯಗಳಿದೆ. ಈ ಜಮಖಂಡಿ ತಾಲೂಕದಲ್ಲಿ ಕಂಕನವಾಡಿ ಗ್ರಾಮ ಅಂತೊಂದಿದೆ, ಬಸನಗೌಡರಿಗೆ ಗೊತ್ತಿದೆ. ಅದು ಯಾವಾಗ 100 ಜನ ಸಾವನ್ನಪ್ತಾರೋ ಗೊತ್ತಿಲ್ಲ ಅಧ್ಯಕ್ಷರೇ. ಅಲ್ಲೊಂದು ಗೌಶೀರಪ್ಪನ ಗಡ್ಡೆ ಅಂತೇಳಿದೆ, ಅಲ್ಲೆಲ್ಲರೂ ಕಬ್ಬು ಬೆಳೀತಾರೆ, ಅನೇಕ ಜನವಸತಿ ಇದೆ ಅಲ್ಲಿ. ಅಧ್ಯಕ್ಷರೇ, ಪ್ರತಿ ವರ್ಷ ಅಲ್ಲಿ ಬೆಳೆದಿರ್ತಕ್ಕಂಥ ಕಬ್ಬನ್ನು ಹೊರಗಡೆ ಹೇಗೆ ತರ್ತಾರಂದ್ರೆ, ಆ ನದಿ ದಾಟಿ ಈಚೆಗಡೆ ಬರ್ಬೇಕಲ್ಲ, 2 ಬೋಟ್ಗಳು ಜೋಡಿಸಿ ಆ ಟ್ರ್ಯಾಕ್ಟರ್ ಟೇಲರ್ನಲ್ಲಿ ಕಬ್ಬನ್ನು ನಿಲ್ಲಿಸಿ ಹಾಕಿ ಆ ಬೋಟದಲ್ಲಿ ಹಾಕೊಂಡು ಬಂದು ಈಚೆಗಡೆ ಪಾಸ್ ಮಾಡಿ ಕಬ್ಬ ಸರಬರಾಜು ಮಾಡ್ತಾರೆ ಅಧ್ಯಕ್ಷ. ಅದಕ್ಕೆ ದಯಮಾಡಿ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಮುತುವರ್ಜಿ ವಹಿಸಿ. ಯಾಕಂತಂದ್ರೆ ನಾಳೆ ಅನಾಹುತ ಆದ್ರೆ ಎಷ್ಟೇ ದುಡ್ಡು ಕೊಟ್ಟರು ಆ ಜೀವಗಳು ಬರಲ್ಲ. ಅದಕ್ಕೆ ಏನಾದ್ರೂ ಒಂದು ಮುತುವರ್ಜಿ ವಹಿಸಿ, ಅದು ನೀರಾವರಿ ಇಲಾಖೆನೋ ಪಿಡಬ್ಲ್ಯೂಡಿ ಇಲಾಖೆನೋ ಯಾವುದೇ ಒಂದು ವಿಶೇಷ ಪ್ರಕರಣ ಎಂದು ಅಲ್ಲೊಂದು ಬ್ರಿಡ್ಜ್ ಮಾಡಿಕೊಟ್ರೆ ಅಲ್ಲಿ ಜನವಸತಿಗೆ ಹೋಗಿ ಬರ್ಲಿಕ್ಕೆ ಮತ್ತು ಅವರಿಗೆ ದಾಟ್ಲಿಕ್ಕೆ, ಕಬ್ಬು ತರಲಿಕ್ಕೆ, ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯನ್ನ ಹೊರಗಡೆ ತರಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಆ ಕಂಕನವಾಡಿ ಮುಂದಿರ್ತಕ್ಕಂಥ ಗೌಶೀರಪ್ಪನ ಗಡ್ಡಿಗೆ ಒಂದು ಬ್ರಿಡ್ಜ್ ಮಾಡಿಕೊಡುವಂತದ್ದು ಅವಶ್ಯಕತೆ ಇದೆ. ಆ ಭಾಗದ ಎಲ್ಲಾ ರೈತರು ಬಂದು ನಮ್ಗೆಲ್ರಿಗೂ ವಿನಂತಿಯನ್ನು ಮಾಡ್ಕೊಂಡಿದ್ದಾರೆ, ಬಹುತೇಕ ವಿರೋಧ ಪಕ್ಷದವರಿಗೆ ಬಂದ್ ಮಾಡ್ಕೊಂಡಿರ್ಬೇಕು. ಇದು ಸರ್ಕಾರಕ್ಕೆ ಗಮನಕ್ಕೆ ತರಬೇಕು. ಸಿದ್ದು ಸೌದಿ ಅವರು ಆ ಕ್ಷೇತ್ರದ ಪಕ್ಕದಲ್ಲಿ ಇರೋ, ಅದಕ್ಕೆ ಅಲ್ಲಿ ಬಾರ್ಜಿ ಮುಖಾಂತರ ತರ್ತಕ್ಕಂಥದ್ದು ನಿಲ್ಲಬೇಕು. ಅದು ನಿರಂತರವಾಗಿ ಅವರಿಗೆ ಶಾಶ್ವತ ಪರಿಹಾರ ಸಿಗಬೇಕಾದ್ರೆ ಅಲ್ಲೊಂದು ಬ್ರಿಡ್ಜ್ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನ ಈ ಕಳೆದ ವರ್ಷನೂ ಇದು ಪ್ರಸ್ತಾಪ ಮಾಡಿದ್ರಿ ನೀವು ಅಧ್ಯಕ್ಷರೇ. ಗುರುಗಳೇ, ಒಂದು ರಾಯಚೂರು ಭಾಗ ಈ ಪಾಪ ಡಾಕ್ಟರ್ ಇದ್ದಾರೆ. ಅವಾಗ ನಾನು ರಾಯಚೂರು ಸಚಿವನಿದ್ದಂತ ಸಂದರ್ಭ ಸ್ವಲ್ಪ ಕೂತ್ಕೊಳ್ಳಿ ರೇವಣ್ಣ ಅವರೇ. ಈಗ ನಾನು ಉಸ್ತುವಾರಿ ಸಚಿವನಿದ್ದ
ಅನೇಕ ಕಡೆ ಈಗ ವಿಮಾನ ನಿಲ್ದಾಣ ಚರ್ಚೆ ಬಂದಾಗ ನಮ್ಮ ಡಾಕ್ಟರ್ ಎದ್ದು ಹೇಳಿದ್ರು, ನಮ್ಮ ರಾಯಚೂರನ್ನ ಯಾರು ಮಾತಾಡ್ತಾನೆ ಇಲ್ಲಲ್ಲ ಅಂತ. ಅಧ್ಯಕ್ಷರೇ, ನಾನು ಉಸ್ತುವಾರಿ ಸಚಿವನಿದ್ದಂಥ ಸಂದರ್ಭದಲ್ಲಿ ಎಲ್ಲಾ ಶಾಸಕರಿಗೆ ನಾನು ವಿನಂತಿ ಮಾಡ್ಕೊಂಡೆ, ಈ KKRDBದಿಂದ ಏನು ಹಣ ಬರ್ತದೆ ಅಲ್ಲಿ ಮೈಕ್ರೋ ಮತ್ತು ಮ್ಯಾಕ್ರೋ ಎರಡು ಬರ್ತದೆ, ಒಂದೇ ಯೋಜನೆಯನ್ನ ಬಿಟ್ಟುಕೊಡಿ ಅಂತ ಹೇಳಿದಾಗ ಅವ್ರು ಎಲ್ಲಾ ಪಕ್ಷಾತೀತವಾಗಿ ಎಲ್ಲಾ ಶಾಸಕರು ಬಿಟ್ಟು ಸುಮಾರು 100 ಕೋಟಿ ರೂಪಾಯಿ ಅಲ್ಲಿದೆ. ಅಲ್ಲಿ ಜಮೀನು ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಇದೆ, ಅದು ಸರ್ಕಾರದ ಜಮೀನೇ ಇದೆ, ಅಲ್ಲಿ ಜಮೀನು ಖರೀದಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇನ್ನು ಉಳಿದಿರ್ತಕ್ಕ, ಯಾಕಂದ್ರೆ ಇಲ್ಲಿ ನಮ್ಮ ವಿಮಾನಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಇಲ್ಲಿ ಇರೋದ್ರಿಂದ ಅವ್ರ ಗಮನಕ್ಕೆ ತರಾಕತ್ತೀನಿ ಡಾಕ್ಟ್ರೆ. ನಮ್ಮ MB ಪಾಟೀಲ್ ಅದ್ರದ್ದು ಅವ್ರ ಆಧೀನದಲ್ಲಿ ಬರುತ್ತೆ. ನಾನು MB ಪಾಟೀಲ್ ವಿನಂತಿ ಮಾಡ್ತೀನಿ, ಜಮೀನಿದೆ, ದುಡ್ಡಿದೆ, ಅದಕ್ಕೊಂದು ಏನಾದ್ರೂ ಒಂದು ಸಂಕಲ್ಪ ಮಾಡ್ಕೊಂಡು ಟೆಂಡರ್ ಕರೆದು ಅದೊಂದು ವಿಮಾನ ನಿಲ್ದಾಣ ಮಾಡ್ಲಿಕ್ಕೆ ನೀವು ಮಾಡಿ ಪೂರ್ಣ ಮಾಡಿ ಅಲ್ಲಿ ಒಂದು ವಿಮಾನ ಹಾರಾಟ ಮಾಡಿದ್ರೆ ಅವ್ರಿಗೂ ಕೂಡ ಅದು ಸಂತೋಷ ಆಗ್ತಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಟೆಂಡರ್ನೂ ಆಗಿದೆ, ಅವಾರ್ಡ್ನೂ ಆಗಿದೆ. ಇನ್ನೊಂದು ಬಹಳ ನಿಮ್ಗೆ ನಾನು 2 ಸರಿ ಒಂದು ನೋಟಿಸ್ ಕೊಟ್ಟೆ. ಶಿವರಾಜ್ ಅವರೇ, ನಾವು JT ಪಾಟೀಲ್ರು ಎಲ್ಲರೂ ಸೇರಿ ತಾವು ಮಾತಾಡಿದಿರಲ್ಲ ವಿಷಯ 69 ಕೆಳಗಡೆ ಈ ಕಬ್ಬಿನಲ್ಲಿ ಆಗ್ತಕ್ಕಂಥ ತೂಕದ ಮೋಸವನ್ನ ಮಾತಾಡ್ಲಿಕ್ಕೆ ಅವಕಾಶ ಕೇಳಿದ್ರೆ ಅದು ಬರಲಿಲ್ಲ ಅಧ್ಯಕ್ಷ. ಇನ್ನು 5 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ.